ಹೆಣ್ಣು ಮಕ್ಕಳ ಕಾಲೇಜ್ ಫೀಸ್ಗೆ ಅಂತ ಇಟ್ಟಿದ್ದ ಹಣವನ್ನ ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ಮನೆಯಲ್ಲಿ ಆಗಿರುವಂತಹ ಕಳ್ಳತನದ ಕೃತ್ಯ ಇದು. ಗಾರ್ಡನ್ ಶ್ರೀನಿವಾಸ್ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಮನೆಯಲ್ಲಿಟ್ಟಿದ್ದ 65,000 ನಗದು ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. 3 ಹೆಣ್ಣು ಮಕ್ಕಳ ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಸಾಲ ಸೋಲ ಮಾಡಿ ತಂದೆ ಹಣವನ್ನ ತಂದಿಟ್ಟಿದ್ರು. ಆದರೆ ಖದೀಮರು 65,000 ರೂಪಾಯಿ ಹಣದ ಜೊತೆಗೆ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ. ಶ್ರೀನಿವಾಸ್ ಇದೀಗ ದಿಕ್ಕು ತೋಚದಂತಾಗಿದ್ದಾರೆ. ಮಧ್ಯಾಹ್ನ 1 ಗಂಟೆಲಿ ಆಗಿರೋದು. 1 ಗಂಟೆ ಸಮಯದಲ್ಲಿ ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ, ಎಕ್ಸಾಮ್ ಇತ್ತು ಅವಳದು. ಅವಳು ಹೋಗಿದ್ದಾಳೆ 1:20ಕ್ಕೆ ಇನ್ನೊಬ್ಳು ಕಾಲೇಜಿಂದ ಬರೋ ಟೈಮ್ ಈ 20 ನಿಮಿಷ ಗ್ಯಾಪಲ್ಲಿ ಆಗಿರೋದು. ಬರೀ 60,000 ರೂಪಾಯಿ ಕ್ಯಾಶ್ ಇತ್ತು, ಅದು ಫೀಸ್ ಕಟ್ಟೋಣ ಅಂದ್ಬಿಟ್ಟು ತೊಗೊಂಡು ಬಂದು ಮಡಗಿದ್ದು. ಆ ಕ್ಯಾಶ್ನ ಎತ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಯತ್ನ ಪಟ್ಟಿಲ್ಲ. ಆದರೆ ಬೀರುಗಳನ್ನೆಲ್ಲ ಬ್ರೋಕನ್ ಮಾಡಿದ್ದಾರೆ, ಬಾಗಿಲು ಓಪನ್ ಮಾಡಿದ್ದಾರೆ, ಚಿಲ್ಕನ ಕಿತ್ತಾಕ್ಬಿಟ್ಟು ತಿರ್ಗಾ ಒಳಗಡೆಗೆ ಬಂದು ಲಾಕರ್ಗಳೆಲ್ಲನೂ ಬ್ರೋಕನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಲಾಕರ್ ಮಾತ್ರ ಓಪನ್ ಆಗಿದೆ, ಇನ್ನೊಂದು ಬೀರೋದು ಓಪನ್ ಆಗಿಲ್ಲ. ಅದು ಬ್ರೋಕನ್ ಮಾಡಿದ್ದಾರೆ, ಓಪನ್ ಆಗಿಲ್ಲ. ಅದು ಸರ್ ಯಾರು ಮಾಡಿರ್ಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಒಟ್ಟಿನಲ್ಲಿ ಯಾರೋ ಸಣ್ಣ ಹುಡುಗರು ಅಂತ ಹೇಳಿದ್ರು, ಒಂದು 4 ಜನ ಏನೋ ಈ ಕಡೆಗೆ ಪಾಸ್ ಆದರು ಅಂತ ಹೇಳಿದ್ರು. ಬರೀ ಅದಷ್ಟು ಮಾತ್ರ ಗೊತ್ತು ಅಷ್ಟೇ ಸರ್. ಅಬ್ಸರ್ವೇಷನನ್ನು ಮಾಡಿರ್ತಾರೆ ಸರ್, 100% ಮಾಡಿರ್ತಾರೆ. ಆದರೆ ಅಷ್ಟು ಧೈರ್ಯವಾಗಿ ಇಲ್ಲಿ ಇವತ್ತವರೆಗೂ ನಮಗೆ ಒಂದು ಭಯನೂ ಇರಲಿಲ್ಲ. ಇವತ್ತವರೆಗೂ ಕಳ್ತನ ಅನ್ನೋದೇ ಇಲ್ಲ ಇಲ್ಲಿ ನಮ್ಮ ಜಾಗದಲ್ಲಿ. ಇದು ಫಸ್ಟ್ ಟೈಮ್ ಆಗಿರೋದು ಸರ್.